ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮಂಡ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊರಚಲೇ ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೇ? ಕಪ್ಪ ಕೊಡಲು ನೀವೇನು ನಮ್ಮ ಒಡಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿಯಲ್ಲ, ಇದು ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೆಲೆ ಕೊಡಬೇಕೇ? ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ಕಪ್ಪ ಕೊಡುತ್ತು ಬಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪ ಕೊಡುತ್ತಿಲ್ಲವೆಂದು ಹೇಳುವವರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಜಾಗ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುವ ಅಬ್ಬೆ ಪಾಲಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ನಿಮ್ಮ ಮಗ ಶಿವಲಿಂಗ ಋತುಸರ್ಜನ ಮಾಡಿದ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆಲ್ ರೈಟ್, ಆದರೆ ಅವರು ಸತ್ತ ನಂತರ ದತ್ತತ ಬೇರೆ ಮಾಡಿಕೊಂಡಿದ್ದೀರಾ. ಲಾರ್ಡಲ್ ಹೌಸಿ ಕಾಯ್ದೆ ಪ್ರಕಾರ ದತ್ತತ ಮಾಡಿಕೊಳ್ಳುವಂತಿಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಏತ್ಯಾಕರೆ ಬಾಯ್ ಬಿಗಿ ಹಿಡಿದು ಮಾತನಾಡು. ಕಾಪಿಯೇ, ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕಚಲೆಯನ್ನು ದಿಗಡಿಸುತ್ತಿದ್ದೀರಿ. ದಿಗು ತಪ್ಪಿ ಹೋಗುತ್ತೀರಿ. ಎಚ್ಚರ! ಮುಚ್ಚು ಬಾಯ್! ತಾಯಿಯ ಸ್ಥಾನಕ್ಕೆ ಬಂದ ತಾಯಿಗೆ ಎಚ್ಚರ ನೀಡಷ್ಟು ಸೊಕ್ಕ್ಯಾರ ನಿನಗ? ಇಲ್ಲಿ ಅಧಿಕಾರ ಇರೋದು ನಮಗ, ನಿಮಗಲ್ಲ. ರಾಯನ, ನೀನು ಬಾಗಿಲು ಕಾಯುವ ಸಿಪಾಯಿ. ನಾನು ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ. ಸಾಕು ಮಾಡಿ ನಿನ್ನ ಅವಿವೇಕದ ಮಾತುಗಳನ್ನು.